ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಬನ್ನಿ, ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಕುಂಭರಾಶಿಯ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಬನ್ನಿ. ಈ ಕುಂಭರಾಶಿಯ ಸ್ನೇಹಿತರೆ, ಒಂದು ಕಡೆ ಸಾಡೆ ಸಾತಿನ ಕೊನೆ ಹಂತ, ಇನ್ನೊಂದು ಕಡೆ ವಕ್ರ ಸಂಚಾರ, ಅಂದರೆ ಶನಿಯ ವಕ್ರ ಸಂಚಾರ. ಇದೇನು ಕುಂಭರಾಶಿಯವರಿಗೆ ಡಬಲ್ ಟೆನ್ಷನ್? ನೋ, ಇದು ನಿಮಗೆ ಡಬಲ್ ಕ್ಲಾರಿಟಿ ಪಡೆದುಕೊಳ್ಳುವಂಥ ಸಮಯ. ಯಾವುದೇ ಗ್ರಹ ವಕ್ರ ಸಂಚಾರವನ್ನು ಮಾಡಿದಾಗ ತಮ್ಮ ಬಲವನ್ನು ಜಾಸ್ತಿ ಮಾಡ್ಕೋತಾರೆ. ಅದಕ್ಕೆ ಅದನ್ನು ಶ್ರೇಷ್ಠ ಬಲ ಅಂತ ಹೇಳ್ತೀವಿ. ಇನ್ನು ವಕ್ರ ಸಂಚಾರ ಅಂದ್ರೇನು? ಗ್ರಹಗಳು ಹಿಂದಕ್ಕೆ ಸಂಚಾರ ಮಾಡ್ತಾರಾ ಅಥವಾ ಹಿಂದಿನ ಮನೆಗೆ ಬರ್ತಾರಾ? ಈ ಥರ ಗೊಂದಲ ಇದೆಯಲ್ಲ, ಇದನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೀವು ಒಂದು ಸ್ಪೀಡಲ್ಲಿ ಹೋಗ್ತಾ ಇರ್ತೀರಾ, ಬೈಕಲ್ಲೋ ಕಾರಲ್ಲೋ, ಏನೋ ಇದ್ದಕ್ಕಿದ್ದಂಗೆ ನಿಮ್ಮ ಮನಸ್ಸಲ್ಲಿ ಏನೋ ಒಂದಷ್ಟು ಆಲೋಚನೆಗಳು ಬರುತ್ತೆ. ನಿಧಾನ ಮಾಡ್ತೀರಾ. ನಿಮ್ಮ ಏನು ಯಾರೋ ಒಂದಷ್ಟು ಜನ ಓವರ್ಟೇಕ್ ಮಾಡಿಕೊಂಡು ಸ್ಪೀಡ್ ಜಾಸ್ತಿ ಮಾಡಿಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಅವರು ಹಿಂದೆ ತಿರುಗಿ ನೋಡಿದಾಗ ನೀವು ಹಿಂದೆ ಹೋಗ್ತಾ ಇದ್ದೀರಾ ಅನ್ನೋ ಥರ ಭಾಸವಾಗುತ್ತೆ. ಬಟ್ ನೀವು ಮುಂದೆನೇ ಚಲಿಸ್ತಾ ಇರ್ತೀರಾ. ಓಕೆ, ಸೊ ಈಗ ಶನಿ ಮಹಾತ್ಮರ ಅವರದ್ದು ಈ ಥರದ ಸಂಚಾರ. ಇದಕ್ಕೆ ಏನಕ್ಕೆ ಆಗ್ತಾ ಇದೆ ಇದೆಲ್ಲ ಅಂತ ನೋಡೋದಾದ್ರೆ ನೋಡಿ, ಶನಿ ಮಹಾತ್ಮರು ಅವರದ್ದು ಇದೇ ಥರದ ಸಂಚಾರ. ಮತ್ತು ಏನಕ್ಕಾಗ್ತಾ ಇದೆ, ಜೊತೆಗೆ ಶನಿ ಮಹಾತ್ಮರು ಯಾವ ನಕ್ಷತ್ರದಲ್ಲಿ ಇದ್ದಾರೆ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಧನಸ್ಥಾನ, ವಾಕ್ಸ್ಥಾನ, ಕುಟುಂಬ ಸ್ಥಾನ, ಆಹಾರದ ವಿಚಾರ, ಈ ಎಲ್ಲ ವಿಚಾರಗಳನ್ನು ಹೇಳುವಂಥ ಮನೆಯಲ್ಲಿ ಶನಿ ವಕ್ರ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಶನಿ ಇರೋದು ರೇವತಿ ನಕ್ಷತ್ರದಲ್ಲಿ. ರೇವತಿ ನಕ್ಷತ್ರದ ಅಧಿಪತಿ ಬುಧ, ನಿಮ್ಮ 5ನೇ ಮನೆಯ ಅಧಿಪತಿಯೂ ಹೌದು, ಜೊತೆಗೆ ನಿಮ್ಮ ಅಷ್ಟಮ ಸ್ಥಾನದ ಅಧಿಪತಿನೂ ಹೌದು. ಸೊ ಈ ಎಲ್ಲ ವಿಚಾರಗಳಲ್ಲೂ ಗಮನ ಕೊಡಬೇಕು. ಈಗ ಓಕೆ, ನೀವು ಈ ಹಿಂದೆ ಮಾಡಿದಂತಹ ಹೂಡಿಕೆಗಳನ್ನು ಈಗ ಮರುಚಿಂತನೆ ಮಾಡಿಕೊಂಡು ಮರುಪರಿಶೀಲನೆ ಮಾಡಿಕೊಂಡು ಅಲ್ಲಿ ಆಗಿರುವ ತಪ್ಪುಗಳನ್ನು ಸರಿ ಮಾಡಿಕೊಳ್ಳೋದಕ್ಕೆ ಇದು ಅತ್ಯುತ್ತಮವಾದ ಸಮಯ. ನೀವು ಈ ಹಿಂದೆ ಯಾರಿಗೋ ಮಾತು ಕೊಟ್ಟಿದ್ರಿ, ಆ ಮಾತಿನಂತೆ ನಡೆದುಕೊಳ್ಳಲಿಲ್ಲ, ನಿಮಗೆ ಆಗಿರಲಿಲ್ಲ, ಅಂದರೆ ನಡೆದುಕೊಳ್ಳೋಕೆ ಆಗಿರಲಿಲ್ಲ. ಈಗ ಮತ್ತೊಂದು ಅವಕಾಶ ನಿಮಗೆ ಮಾತನ್ನು ಉಳಿಸಿಕೊಳ್ಳಲು. ಅದೇ ರೀತಿ ಯಾರಿಗೋ ಸಾಲ ಕೊಟ್ಟಿದ್ರೆ ಮರುಪಾವತಿ ಆಗ್ತಾ ಇರಲಿಲ್ಲ. ಈಗ ಲಾಜಿಕಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ, ಎಮೋಷನ್ ಎಲ್ಲ ಪಕ್ಕಕ್ಕೆ ಇಡ್ತಾ ಇದ್ದೀರಾ, ಅದರ ಚಿಂತನೆಗಳನ್ನು ಜಾಸ್ತಿ ಮಾಡ್ತೀರಾ. ಹೇಗೆ ನಾನು ಈ ಹಣವನ್ನು ವಾಪಸ್ ತೆಗೆದುಕೊಳ್ಳೋದು? ಅದೇ ರೀತಿ ಕುಟುಂಬದ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳೋದಕ್ಕೆ ನಿರ್ಲಕ್ಷ್ಯ ಮಾಡಿದ್ರಿ. ಈಗ ಅದಕ್ಕೆ ಅವಕಾಶ ಇಲ್ಲ, ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲೇಬೇಕಾಗುತ್ತೆ. ಅದೇ ರೀತಿ ಕುಟುಂಬದಲ್ಲಿ ನೀವು ಸಿಟ್ಟಿನಿಂದನೋ ಅಥವಾ ಬೇರೆ ಬೇರೆ ವಿಚಾರಗಳಿಂದನೋ ಮನಸ್ತಾಪಗಳನ್ನು ಮಾಡಿಕೊಂಡಿದ್ರಿ. ಈಗ ಅಲ್ಲಿ ಸರಿ ಮಾಡಿಕೊಳ್ಳುವಂಥ ಸಮಯ. ಅದೇ ರೀತಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಈಗ ನೀವು ಇನ್ನೂ ಹೆಚ್ಚು ಶಿಸ್ತನ್ನು ಅಳವಡಿಸಿಕೊಂಡು ಅದರ ಕಡೆಯೂ ಹೆಚ್ಚು ಗಮನ ಕೊಡಬೇಕಾದ ಸಮಯ. ಹೂಡಿಕೆಯ ವಿಚಾರಗಳು ಅಂತ ಬಂದಾಗ ಈ ಶಾರ್ಟ್ಕಟ್ ಕ್ರಿಪ್ಟೋ ಕರೆನ್ಸಿ, ಶೇರ್ ಮಾರುಕಟ್ಟೆ, ಈ ಥರದ ವಿಚಾರಗಳಲ್ಲಿ ತುಂಬ ಭ್ರಮೆಯಲ್ಲಿ ನಡ್ಕೊಳ್ತಾ ಇದ್ರಿ. ಈಗ ಅದನ್ನೆಲ್ಲ ಪಕ್ಕಕ್ಕಿಟ್ಟು ತುಂಬ ಪ್ರಾಕ್ಟಿಕಲ್ ಆಗಿ, ಲಾಜಿಕ್ ಆಗಿ ಯೋಚನೆ ಮಾಡುವಂಥ ಸಮಯ. ಅದೇ ರೀತಿ ನಿಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ನಿರ್ಲಕ್ಷ್ಯ ಮಾಡದೆ ಈಗ ಮತ್ತೆ ನಿಮ್ಮ ಆರೋಗ್ಯವನ್ನು ಸರಿ ಮಾಡಿಕೊಳ್ಳಬೇಕು. ಅದರ ಕಡೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ ಸ್ನೇಹಿತರೆ. ಈ ರೀತಿ 2ನೇ ಮನೆಗೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳಲ್ಲಿ ನಿಮ್ಮನ್ನು ನೀವು ಕರೆಕ್ಷನ್ ಮಾಡಿಕೊಳ್ಳೋದಕ್ಕೆ ಇದು ಸರಿಯಾದ ಸಮಯ. ಶನಿ ಮಹಾತ್ಮರು ಸಾಕು, ನಾನು ಇಲ್ಲಿದ್ದದ್ದು ನನ್ನ ಎಲ್ಲ ಗಂಟು ಮೂಟೆಯನ್ನು ಕಟ್ಟಿಕೊಂಡು ನಾನು ಮುಂದಿನ ಮನೆಗೆ ಹೋಗ್ತೀನಿ ಅಂತ ಸಿದ್ಧತೆಯನ್ನು ಮಾಡಿಕೊಂಡಿದ್ದರು. ಆದರೆ ಈ 5 ವರ್ಷ ಅಥವಾ 10, 6, 7 ವರ್ಷ ನೀವು ಕಲಿಸಿದ ಪಾಠಗಳನ್ನು ಎಷ್ಟರ ಮಟ್ಟಿಗೆ ಕಲಿತಿದ್ದೀರಾ? ತಾಳ್ಮೆಯನ್ನು ಅಳವಡಿಸಿಕೊಂಡಿದ್ದೀರಾ? ಶಿಸ್ತನ್ನು ಅಳವಡಿಸಿಕೊಂಡಿದ್ದೀರಾ? ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೀರಾ? ಓಕೆ, ಇದರ ಎಲ್ಲದರ ಚೆಕ್ ಮಾಡ್ತಾ ಇದ್ದಾರೆ. ವಾಪಸ್ ರೆಟ್ರೋಗ್ರೇಡ್ ಆಗಿ ನಿಮಗೆ ಮಾರ್ಕ್ಸ್ ಕೊಡ್ತಾ ಇದ್ದಾರೆ. ನೀವು ಎಷ್ಟರ ಮಟ್ಟಿಗೆ ಸರಿ ಇದೆಯಾ, ಎಷ್ಟರ ಮಟ್ಟಿಗೆ ಸರಿ ಇಲ್ಲ, ನೀನು ಇನ್ನೂ ಸರಿ ಹೋಗಬೇಕು, ಯಾರ್ಯಾರು ಸರಿ ಇದ್ದಾರೆ, ದಾರಿಗೆ ಬಂದಿಲ್ಲ, ಅವರಿಗೆ ಹೆಚ್ಚು ಶಿಕ್ಷೆಗಳನ್ನು ಡೆಫಿನೆಟ್ಲಿ ಕೊಡ್ತಾರೆ ಈ ವಕ್ರ ಸಂಚಾರದಲ್ಲಿ. ಈಗ ನೀವು ನನಗೆ ಕಮೆಂಟ್ ಮಾಡಿ, ಈ 5 ವರ್ಷದಲ್ಲಿ ನಿಮ್ಮಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡಿಕೊಂಡಿದ್ದೀರಾ, ನಿಮಗೆ ನೀವೇ ಎಷ್ಟು ಮಾರ್ಕ್ಸನ್ನು ಕೊಡ್ಕೋತೀರಾ, ಇನ್ನೂ ಏನೇನು ಬದಲಾವಣೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಇದರ ಬಗ್ಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಓಕೆ, ಅದರ ಜೊತೆಗೆ ನಿಮಗೆ ಗುರುವಿನ ದೃಷ್ಟಿ ಇರೋದ್ರಿಂದ ಗುರು ನಿಮಗೆ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾರೆ.
ಗುರು ತಮ್ಮದೇ ಮನೆಗೆ ದೃಷ್ಟಿ ಕೊಟ್ಟಾಗ ಆ ಮನೆಯನ್ನು ಅವರು ಕಾಪಾಡಿಕೊಳ್ತಾರೆ. ಇಲ್ಲಿ ಶನಿ ಮಹಾತ್ಮರು ನಿಮ್ಮನ್ನು ಎಲ್ಲ ವಿಚಾರಗಳಲ್ಲೂ ಸರಿ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಜ್ಞಾನ ಕೊಡ್ತಾ ಇರೋದು ಇದೇ ಗುರು. ಸೊ ಹಾಗಾಗಿ ಗುರು ದೃಷ್ಟಿ ಇರೋದ್ರಿಂದ ನಿಮ್ಮಲ್ಲಿ ಚಿಂತನೆಗಳು ಬದಲಾಗಿ ಎಲ್ಲ ವಿಚಾರಗಳಲ್ಲೂ ಕರೆಕ್ಷನ್ ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದೀರಾ. ನಾನು ಅನ್ನುವಂಥ ಅಹಂಕಾರವನ್ನು ಕೂಡ ಬಿಟ್ಟಿದ್ದೀರಾ. ಓಕೆ, ಸೊ ಈ ರೀತಿ ವಕ್ರ ಸಂಚಾರ ನಮಗೆ ಪಾಠಗಳನ್ನು ಕಲಿಸುತ್ತೆ, ಮರುಚಿಂತನೆಯನ್ನು ಮಾಡಿಕೊಳ್ಳುವುದರ ಕಡೆ ಗಮನವನ್ನು ಕೊಡುತ್ತೆ. ಸೊ ನೀವು ಆ ನಿಟ್ಟಿನಲ್ಲಿ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತೆ, ಹಣಕಾಸಿಗೆ ಸಂಬಂಧಪಟ್ಟಂತೆ, ಮಾತಿಗೆ ಸಂಬಂಧಪಟ್ಟಂತೆ, ಜೊತೆಗೆ ಆಹಾರ ನೋಡಿ ಮತ್ತು ತುಂಬ ಜನ ಏನೇನೋ ಬ್ಯಾಡ್ ಹ್ಯಾಬಿಟ್ಸನ್ನು ಜಾಸ್ತಿ ಮಾಡ್ಕೊಂಡಿದ್ರೆ, ಲಿಮಿಟ್ ಮೀರಿ ನಡ್ಕೊಂಡಿದ್ರೆ ಈಗ ಮತ್ತೊಂದು ಅವಕಾಶ ಕೊಡ್ತಾರೆ. ನೀನು ಸರಿ ಮಾಡ್ಕೊಳ್ತಿದೀಯಾ, ನಿನಗೆ ಒಳ್ಳೇದು ಮಾಡ್ತೀನಿ, ಇಲ್ಲ ನೀನು ಇನ್ನೂ ಹಾಗೆ ಮುಂದುವರಿಸ್ತಿದೆಯಾ, ನಿನಗೇನು ಶಿಕ್ಷೆ ಕೊಡಬೇಕು, ಖಂಡಿತ ನಾನು ಕೊಡ್ತೀನಿ. ಸೊ ಇದು ಶನಿ ಮಹಾತ್ಮರು ವಕ್ರ ಸಂಚಾರದಲ್ಲಿ ಅದೇ 7.5 ಸಂದರ್ಭದಲ್ಲಿ ನಿಮಗೆ ಸೂಚಿಸುತ್ತಿರುವ ವಿಚಾರಗಳು. 7.5 ಅಂದ ತಕ್ಷಣ ನನಗೆ ಬರೀ ಕತ್ತಲೆ ಆವರಿಸಿ ಬಿಡುತ್ತದೆ ಅಂತ ಅಲ್ಲ. ನಿಮ್ಮ ಕಷ್ಟಗಳಿಗೆ ಅಥವಾ ನಿಮ್ಮನ್ನು ನೀವು ತಿಳ್ಕೊಳ್ಳೋದಕ್ಕೆ ಈ 7.5 ಒಂಥರ ಟಾರ್ಚ್ ಇದ್ದಂಗೆ. ನೀವು ಯಾರು, ನಿಮ್ಮ ಸುತ್ತ ಇರುವವರೆಲ್ಲರೂ ಯಾರು ಕೆಟ್ಟವರು, ಯಾರು ಒಳ್ಳೆಯವರು, ಈ ಥರ ಹಲವಾರು ವಿಚಾರಗಳನ್ನು ಈ 7.5 ನಿಮಗೆ ತಿಳಿಸುತ್ತೆ. ಓಕೆ, ಇಲ್ಲಿ ನೀವು ಎಷ್ಟು ಸಿಸ್ಟಮನ್ನು ಅಳವಡಿಸ್ಕೊಳ್ತೀರಾ ಅನ್ನೋದರ ಮೇಲೆ ನಿಮ್ಮ ಪರ್ಸ್ನಾಲಿಟಿ ಡಿಸೈಡ್ ಆಗುತ್ತೆ. ಎಷ್ಟು ಜವಾಬ್ದಾರಿಗಳನ್ನು ತೆಗೆದುಕೊಳ್ತಿದ್ದೀರಾ ಅನ್ನೋದರ ಮೇಲೆ 7.5 ಪಾಸಿಟಿವ್ ಆಗಿ ಕೆಲಸ ಮಾಡುತ್ತೆ. ಎಷ್ಟು ನ್ಯಾಯಯುತವಾಗಿ ಇರ್ತೀರಾ ಅನ್ನೋದರ ಮೇಲೆ ನಿಮ್ಮ ಜೀವನ ಇನ್ನೊಂದು ಹಂತಕ್ಕೆ ಮೇಲೆ ಹೋಗುತ್ತೆ. ಸೊ ಈ ರೀತಿ 7.5 ಇಂದನೇ ಎಲ್ಲರೂ ಹೇಳುವ ರೀತಿ ಕಷ್ಟಗಳೇ ಅಲ್ಲ, ನನ್ನ ಬದುಕನ್ನು ರಿಪೇರಿ ಮಾಡಿಕೊಳ್ಳೋದಕ್ಕೆ. ಓಕೆ, ಈ ಕುಂಭರಾಶಿಯವರು ಈ 7.5 ಮತ್ತು ಈ ವಕ್ರ ಸಂಚಾರದಲ್ಲಿ ಮತ್ತಷ್ಟು ನಿಮ್ಮನ್ನು ನೀವು ಸರಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಹೆಚ್ಚು ಪಾಸಿಟಿವ್ ಅನ್ನೇ ಅನುಭವಿಸಿ. ಶನಿ ಮಹಾತ್ಮರು ನಿಮಗೆ ಹೆಚ್ಚು ಆಶೀರ್ವಾದ ಮಾಡಲಿ. ನೀವು ಅಂದುಕೊಂಡಂತೆ ನಿಮ್ಮ ಬದುಕು ಸಾಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಸ್ನೇಹಿತರೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೋಡಿದ್ರಲ್ಲ, ವಕ್ರ ಸಂಚಾರ ಅಂದರೆ ಶನಿಯ ವಕ್ರ ಸಂಚಾರ ಕೊನೆಯ ಹಂತದಲ್ಲಿರೋ 7.5 ಮತ್ತು ಶನಿಯ ವಕ್ರ ಸಂಚಾರದಿಂದ ಯಾವೆಲ್ಲ ಫಲಗಳು ಸಿಗ್ತಾ ಇದೆ, ಇನ್ನು ಎಷ್ಟು ದಿನಗಳ ಕಷ್ಟಗಳನ್ನು ಅನುಭವಿಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ನಮ್ಮ ಒಳ್ಳೆಯ ಕೆಲಸಗಳ ಮೇಲೆ ನಮ್ಮ ಕಷ್ಟಗಳ ನಿರ್ಧಾರ ಆಗುತ್ತೆ. ಶನಿ ವಕ್ರ ಸಂಚಾರದಿಂದ ಯಾವೆಲ್ಲ ಫಲಗಳು ಸಿಗುತ್ತೆ ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ಹಾಗಾಗಿ ಕುಂಭರಾಶಿಯವರು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ. ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಎಲ್ಲ ಕಷ್ಟಗಳು, ಅಂದರೆ ನಿಮ್ಮ ಕಷ್ಟಗಳಿಗೆ ಯಾವ ರೀತಿ ಪರಿಹಾರನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರೋದ್ರಿಂದ ನೀವು ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಮ ಕುಂಭರಾಶಿಯ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಕೂಡ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ಹೊಸಬರಾಗಿದ್ದರೆ ನಮ್ಮ ವಿಡಿಯೋವನ್ನು ಫಸ್ಟು ಸಬ್ಸ್ಕ್ರೈಬ್, ಅಂದರೆ ನಮ್ಮ ಚಾನಲನ್ನು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಮತ್ತು ನೀವು ಅಂದರೆ ಈ ವಿಡಿಯೋನ ನೋಡಿ ಕೊನೆಯಲ್ಲಿ ಒಂದು ಕಮೆಂಟನ್ನು ಮಾಡಿ. ನಿಮ್ಗೇನು ಅನಿಸುತ್ತೆ ಈ ವಿಡಿಯೋ ಬಗ್ಗೆ ಅನ್ನೋದ್ರ ಬಗ್ಗೆ ಒಂದು ಕಮೆಂಟ್ ಮಾಡಿ. ಮತ್ತು ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತಾ, ಅಂದರೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ನಾನು ಕೂಡ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಆ ದೇವರು, ಆ ಶನಿ ಮಹಾತ್ಮ ಸ್ವಾಮಿ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಕೂಡ ಶನಿದೇವನಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಸ್ನೇಹಿತರೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.